ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕರಾವಳಿಯಲ್ಲಿ ಆಟಿ ಅಮಾವಾಸ್ಯೆಯ ಸಂಭ್ರಮ ಜೋರಾಗಿದೆ. ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ ತುಳುನಾಡಿನಾದ್ಯಂತ ಇಂದು ವಿಶೇಷ ಆಚರಣೆಗಳು ನಡೆಯುತ್ತವೆ. ಅದರಲ್ಲೂ ಆಟಿ ಅಮಾವಾಸ್ಯೆ ಅಂದ್ರೆ ನೆನಪಾಗೋದೇ ಪಾಲೆ ಮರದ ಕಷಾಯ. ಹೌದು, ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಕಹಿ ಕಷಾಯ ಕುಡಿಯೋದು ತಲತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಅಷ್ಟಕ್ಕೂ ಪಾಲೆ ಮರದ ಕಷಾಯಕ್ಕೆ ಎಂತ ಶಕ್ತಿ ಇದೆ ಗೊತ್ತಾ? ಪ್ರಕೃತಿಯೇ ನೀಡಿದ ಆ ದಿವ್ಯ ಸಂಜೀವಿನಿಯ ಅಸಲಿ ರಹಸ್ಯವೇನು? ನೋಡಿ ಈ ಸ್ಪೆಷಲ್ ರಿಪೋರ್ಟ್. ಕಹಿ ಕಷಾಯ, ಸಿಹಿ ಸಂಪ್ರದಾಯ. ಕರಾವಳಿಯಲ್ಲಿ ಆಟಿ ಅಮಾವಾಸ್ಯೆ ಸ್ಪೆಷಲ್. ಮುಂಜಾನೆ ಕಷಾಯ, ತಲೆ ತಲಾಂತರದ ಸಂಪ್ರದಾಯ. ಆಟಿ ಅಮಾವಾಸ್ಯೆ ಇದು ಕೇವಲ ಒಂದು ಆಚರಣೆಯಲ್ಲ, ತುಳುನಾಡಿನ ಜನಜೀವನದ ಜೊತೆ ಬೆಸೆದುಕೊಂಡಿರುವ ಪಾರಂಪರಿಕ ಸಂಪ್ರದಾಯ. ಆಟಿ ಅಮಾವಾಸ್ಯೆ ಬಂತಂದ್ರೆ ಕರಾವಳಿಯ ಮನೆಗಳಲ್ಲಿ ಮುಂಜಾನೆಯಿಂದಲೇ ಸಡಗರ. ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಪಾಲೆ ಮರದ ತೊಗಟೆಯನ್ನ ಸಂಗ್ರಹಿಸಿ ಅದರಿಂದ ಕಷಾಯ ತಯಾರಿಸಲಾಗತ್ತೆ. ಕಬ್ಬಿಣಕ್ಕೆ ನೋ ಎಂಟ್ರಿ, ಕಲ್ಲಿನಿಂದಲೇ ಪಾಲೆ ತೊಗಟೆ. ಇಲ್ಲೊಂದು ವಿಶೇಷ ಇದೆ. ಪಾಲೆ ಮರದ ತೊಗಟೆಯನ್ನ ಕಬ್ಬಿಣ ಸೇರಿದಂತೆ ಯಾವುದೇ ಲೋಹದ ವಸ್ತುವಿನಿಂದ ತೆಗೆಯಬಾರದು ಅನ್ನೋದು ಹಿರಿಯರ ನಂಬಿಕೆ. ಹೀಗಾಗಿ ಕಲ್ಲಿನಿಂದ ತೊಗಟೆಯನ್ನ ಜಜ್ಜಿ ಸಂಗ್ರಹಿಸಿ ಅದರಿಂದ ಕಷಾಯ ತಯಾರಿಸಲಾಗತ್ತೆ. ಕಹಿ ರುಚಿಯ ಈ ಕಷಾಯವನ್ನ ಆಟಿ ಅಮಾವಾಸ್ಯೆಯಂದು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಸಂಪ್ರದಾಯ. ಕಷಾಯ ಸೇವಿಸಿದ ಬಳಿಕ ಮೆಂತೆ ಗಂಜಿ, ಬೆಲ್ಲ ಸೇರಿದಂತೆ ಸ್ಥಳೀಯವಾಗಿ ಬಳಕೆಯಲ್ಲಿರುವ ಆಹಾರ ಪದಾರ್ಥಗಳನ್ನು ಸೇವಿಸಲಾಗುತ್ತೆ. ಪಾಲೆ ಕಷಾಯದ ಹಿಂದೆ ಏನಿದೆ ರಹಸ್ಯ? ಕಹಿ ಕಷಾಯಕ್ಕೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್? ಪಾಲೆ ಮರವನ್ನ ಆಯುರ್ವೇದ ಮತ್ತು ಸ್ಥಳೀಯ ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳಲ್ಲೂ ಗುರುತಿಸಲಾಗಿದೆ. ಆಟಿ ಅಮಾವಾಸ್ಯೆಯಂದು ಪಾಲೆ ಕಷಾಯ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಎನ್ನುವ ನಂಬಿಕೆ ಜನರದ್ದು. ಹೀಗಾಗಿ ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಈ ಆಚರಣೆ ತುಳುನಾಡಿನ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡಿದೆ. ಅಂದಹಾಗೆ ಈ ಸಂಪ್ರದಾಯ ಕೇವಲ ಮನೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಕರಾವಳಿಯ ಹಲವು ಕಡೆ ದೇವಸ್ಥಾನಗಳು, ಸಂಘ ಸಂಸ್ಥೆಗಳು ಸಾರ್ವಜನಿಕವಾಗಿ ಪಾಲೆ ಕಷಾಯ ಹಾಗೂ ಮೆಂತೆ ಗಂಜಿ ವಿತರಿಸುವ ಮೂಲಕ ಆಟಿ ಅಮಾವಾಸ್ಯೆಯನ್ನ ಆಚರಣೆ ಮಾಡಿವೆ. ಮಳೆಗಾಲದ ಆಟಿ ತಿಂಗಳಿನಲ್ಲಿ ಪ್ರಕೃತಿ, ಆಹಾರ ಪದ್ಧತಿ ಮತ್ತು ಆರೋಗ್ಯದ ಬಗ್ಗೆ ಹಿರಿಯರು ರೂಪಿಸಿಕೊಂಡಿದ್ದ ಹಲವು ಆಚರಣೆಗಳಲ್ಲಿ ಪಾಲೆ ಕಷಾಯಕ್ಕೂ ಪ್ರಮುಖ ಸ್ಥಾನವಿದೆ. ಆಧುನಿಕ ಜೀವನ ಶೈಲಿ ಬದಲಾಗ್ತಾ ಇದ್ರೂ ತುಳುನಾಡಿನ ಈ ವಿಶಿಷ್ಟ ಪರಂಪರೆ ಮಾತ್ರ ಇಂದಿಗೂ ಜೀವಂತವಾಗಿದೆ. ಒಟ್ಟಿನಲ್ಲಿ ಪಾಲೆ ಮರದ ಕಷಾಯ ರುಚಿಯಲ್ಲಿ ಕಹಿ ಆದ್ರೂ ತುಳುನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯ ನೆನಪುಗಳನ್ನು ಹೊತ್ತಿರುವ ವಿಶೇಷ ಆಚರಣೆ. ನಂಬಿಕೆ ಮತ್ತು ಸಂಪ್ರದಾಯದ ಜೊತೆಗೆ ಸ್ಥಳೀಯ ಆಹಾರ ಪದ್ಧತಿಯನ್ನು ಪರಿಚಯಿಸುವ ಆಟಿ ಅಮಾವಾಸ್ಯೆ ಕರಾವಳಿಗರ ಬದುಕಲ್ಲಿ ಇಂದಿಗೂ ತನ್ನದೇ ಆದ ಸ್ಥಾನವನ್ನ ಉಳಿಸಿಕೊಂಡಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.